ರಶ್ಮಿಕಾ ಮಂದಣ್ಣ ಅಂದ್ರೆ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾಕೆ ಅಂತ ನಿಮ್ಗೆ ಗೊತ್ತು. ಈಗ ಅದೇ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರನ್ನ ಮದುವೆಯಾಗಿದ್ದಾರೆ. ಆದ್ರೆ ವಿಜಯ್ ದೇವರಕೊಂಡ ಅವರು ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬೇರೆ ಹುಡುಗಿಯನ್ನ. ಹೌದು, ವಿಜಯ್ ದೇವರಕೊಂಡ ಅವರು ಒಬ್ಳು ಫಾರಿನ್ ಹುಡುಗಿಯನ್ನ ತುಂಬಾ ಪ್ರೀತಿಸ್ತಿದ್ರು. ಆದ್ರೂ ಕೂಡ ರಶ್ಮಿಕಾ ಮಂದಣ್ಣ ಅವರನ್ನೇ ಯಾಕೆ ಮದುವೆಯಾದ್ರು? ಹಾಗೆ ರಕ್ಷಿತ್ ಶೆಟ್ಟಿ ಮತ್ತೆ ರಶ್ಮಿಕಾ ಮಂದಣ್ಣ ತುಂಬಾ ಪ್ರೀತಿ ಮಾಡಿ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡ್ ಮೇಲೂ ಕೂಡ ಅವರಿಬ್ರು ಯಾವ ಕಾರಣಕ್ಕೆ ದೂರವಾಗ್ತಾರೆ ಗೊತ್ತಾ? ರಶ್ಮಿಕಾ ಮಂದಣ್ಣ ಮಾಡಿದಂತ ತಪ್ಪಾದ್ರೂ ಏನು? ರಕ್ಷಿತ್ ಅವರು ರಶ್ಮಿಕಾ ಮಂದಣ್ಣ ಕಾಲ್ ಮಾಡಿದ್ರೆ ಅವರ ಕಾಲನ್ನ ರಕ್ಷಿತ್ ಅವರು ಪಿಕ್ ಮಾಡ್ತಿರ್ಲಿಲ್ವಂತೆ. ಈ ರೀತಿ ನಿಜಕ್ಕೂ ನಡೆದಿದ್ದಾದ್ರೂ ಏನು ಅನ್ನುವಂತ ಪ್ರತಿಯೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ ಕೇಳಿ. ಮೊದಲನೇದಾಗಿ, ರಶ್ಮಿಕಾ ಮಂದಣ್ಣ ಅವರು ಇವತ್ತು ಇಷ್ಟು ದೊಡ್ಡ ಹೀರೋಯಿನ್ ಆಗೋದಕ್ಕೆ ಮೇನ್ ರೀಸನ್ ಯಾರು ಅಂದ್ರೆ ಅದು ನಮ್ಮ ರಿಷಬ್ ಶೆಟ್ಟಿ ಮತ್ತೆ ರಕ್ಷಿತ್ ಶೆಟ್ಟಿ ಅವರು. ಹೇಗೆ ಗೊತ್ತಾ? ಕಿರಿಕ್ ಪಾರ್ಟಿ ಸಿನಿಮಾವನ್ನ ಮಾಡೋದಕ್ಕೆ ಈಗಿರುವಂತ ಹೀರೋಯಿನ್ಸ್ ಗಳನ್ನ ಬಿಟ್ಟು ಒಬ್ರು ಹೊಸ ಹೀರೋಯಿನ್ ಹಾಕೊಂಡು ಸಿನಿಮಾ ಮಾಡ್ಬೇಕು, ಒಂದು ಹೊಸ ಮುಖ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಆಗ ರಶ್ಮಿಕಾ ಮಂದಣ್ಣ ಅವರು MS ರಾಮಯ್ಯ ಕಾಲೇಜ್ ನಲ್ಲಿ ಓದ್ತಾ ಇದ್ರು. ಅವರ ಫೋಟೋಸ್ ಗಳನ್ನ ನೋಡಿದಂತ ರಿಷಬ್ ಶೆಟ್ಟಿ ಅವರು ರಶ್ಮಿಕಾ ಮಂದಣ್ಣ ಅವರನ್ನ ಆಡಿಷನ್ಗೆ ಕರೀತಾರೆ. ಆದ್ರೆ ಆ ಆಡಿಷನ್ ನಲ್ಲಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ಸ್ವಲ್ಪನೂ ಕೂಡ ಆಕ್ಟಿಂಗ್ ಅನ್ನ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ಕೂಡ ಒಂದು ಹೊಸ ಮುಖವನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ರಿಷಬ್ ಶೆಟ್ಟಿ ಅವರು ರಶ್ಮಿಕಾ ಮಂದಣ್ಣ ಅವರನ್ನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲ ಅಂದಿದ್ರೆ ರಶ್ಮಿಕಾ ಮಂದಣ್ಣ ಅವರು ಇವತ್ತು ಯಾವುದೋ ಒಂದು ಮೂಲೆಯಲ್ಲಿ ಯಾರಿಗೂ ಗೊತ್ತಾಗದೆ ಇರ್ತಿದ್ರು. ನಂತರ ಕಿರಿಕ್ ಪಾರ್ಟಿ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ. ಆ ಶೂಟಿಂಗ್ ಟೈಮಲ್ಲಿ ರಶ್ಮಿಕಾ ಮತ್ತೆ ರಕ್ಷಿತ್ ಇಬ್ರು ಯಾವಾಗ್ಲೂ ಒಟ್ಟಿಗೆ ಸಮಯ ಕಳೀತಿದ್ರು. ಹೀಗಾಗಿ ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿಸೋಕು ಶುರು ಮಾಡ್ಕೊಂಡಿದ್ರು. ನಂತರ ಕಿರಿಕ್ ಪಾರ್ಟಿ ಸಿನಿಮಾ 2016ರಲ್ಲಿ ರಿಲೀಸ್ ಆಗುತ್ತೆ. ರಶ್ಮಿಕಾ ಅವರ ಕ್ಯೂಟ್ ಆಕ್ಟಿಂಗ್ ಅನ್ನ ಕಂಡು ಕನ್ನಡಿಗರು ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಸಿನಿಮಾವನ್ನ ಗೆಲ್ಲಿಸ್ತಾರೆ. ಸುಮಾರು 50 ಕೋಟಿಗಿಂತ ಜಾಸ್ತಿ ಆ ಟೈಮಲ್ಲೇ ಆ ಸಿನಿಮಾ ಕಲೆಕ್ಷನ್ ಮಾಡುತ್ತೆ. ನಂತರ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ಅವರು ಒಟ್ಟಿಗೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಿದ್ರು. ಹಾಗೆ ಒಂದು ಹೆಜ್ಜೆ ಮುಂದೆ ಹೋಗಿ 2017ರಲ್ಲಿ ರಶ್ಮಿಕಾ ಅವರ ಹುಟ್ಟೂರಿನ ಮಡಿಕೇರಿಯಲ್ಲಿ ಇವರಿಬ್ರು ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಅನ್ನ ಕೂಡ ಮಾಡ್ಕೊಳ್ತಾರೆ. ಆ ನಿಶ್ಚಿತಾರ್ಥದ ದಿನದಂದೇ ಇನ್ನ 2 ವರ್ಷದ ಬಳಿಕ ಇವರಿಬ್ಬರಿಗೂ ಮದುವೆ ಮಾಡಿ ಮುಗಿಸೋಣ ಅಂತ ದೊಡ್ಡವರು ತೀರ್ಮಾನ ಮಾಡಿರ್ತಾರೆ. ಇದರಿಂದ ಅವರ ಫ್ಯಾನ್ಸ್ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಹೀಗೆ ಎಲ್ಲ ಸರಿಯಾಗೇ ಇತ್ತು. ನಂತರ ರಶ್ಮಿಕಾ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನೋದನ್ನ ಕೂಡ ರಕ್ಷಿತ್ ಅವರೇ ಡಿಸೈಡ್ ಮಾಡ್ತಿದ್ರು. ನಂತರ ರಕ್ಷಿತ್ ಅವರ ಸಲಹೆಯಂತೆ ತೆಲುಗಿನ ಗೀತಾ ಗೋವಿಂದಂ ಸಿನಿಮಾದಲ್ಲಿ ರಶ್ಮಿಕಾ ಅವರು ಆಕ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಸಿನಿಮಾದಲ್ಲಿ ಮುತ್ತನ್ನ ಕೊಡುವಂತ ಸೀನ್ ಇರೋದನ್ನ ಆ ಸಿನಿಮಾದ ಡೈರೆಕ್ಟರ್ ರಕ್ಷಿತ್ ಶೆಟ್ಟಿ ಅವ್ರಿಗೆ ಹೇಳೇ ಇರೋದಿಲ್ಲ. ಹೀಗಾಗಿ ಆ ಸಿನಿಮಾದ ಸ್ಟಾರ್ಟಿಂಗ್ ಸೀನಲ್ಲೇ ರಶ್ಮಿಕಾ ಆ ಹೀರೋಗೆ ಮುತ್ತನ್ನ ಕೊಡುವಂತ ಸೀನ್ ಇದ್ದಿದ್ರಿಂದ ಅದೇ ರೀತಿ ಮುತ್ತನ್ನ ಕೊಟ್ಟು ಆಕ್ಟ್ ಮಾಡ್ತಾರೆ. ಇದು ಆಗ ತುಂಬಾ ವೈರಲ್ ಆಗುತ್ತೆ. ತುಂಬಾ ಜನ ಅದನ್ನ ಟ್ರೋಲ್ ಮಾಡೋದಕ್ಕೂ ಶುರು ಮಾಡ್ಕೊಳ್ತಾರೆ. ನಿಶ್ಚಿತಾರ್ಥ ಆದ್ಮೇಲೂ ಕೂಡ ಈ ರೀತಿ ಒಂದು ಸೀನ್ ನಲ್ಲಿ ಆಕ್ಟ್ ಮಾಡೋದು ಎಷ್ಟು ಸರಿ ಅಂತ ರಕ್ಷಿತ್ ಶೆಟ್ಟಿ ಅವರ ಫ್ಯಾನ್ಸ್ ಅಷ್ಟೇ ಅಲ್ಲದೆ ಇಡೀ ಕನ್ನಡಿಗರೇ ಕೋಪಗೊಳ್ತಾರೆ. ಅಷ್ಟೇ ಅಲ್ಲ, ರಶ್ಮಿಕಾ ಅವರು ಆ ರೀತಿ ಸೀನ್ ನಲ್ಲಿ ಆಕ್ಟ್ ಮಾಡೋದಕ್ಕೂ ಮುಂಚೆ ರಕ್ಷಿತ್ ಅವ್ರಿಗೆ ಒಂದು ಮಾತನ್ನು ಕೂಡ ಹೇಳಿರಲ್ಲ. ಹೀಗಾಗಿ ರಕ್ಷಿತ್ ಅವ್ರಿಗೂ ಕೂಡ ರಶ್ಮಿಕಾ ಮಂದಣ್ಣ ಅವರ ಮೇಲೆ ತುಂಬಾ ಬೇಜಾರಾಗಿರುತ್ತೆ. ಹೀಗಾಗಿ ರಶ್ಮಿಕಾ ಅವರು ರಕ್ಷಿತ್ ಶೆಟ್ಟಿಗೆ ಇದರ ಬಗ್ಗೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಕಾಲ್ ಮಾಡ್ತಿದ್ರು ಕೂಡ ಅದನ್ನ ಪಿಕ್ ಮಾಡದೆ ರಕ್ಷಿತ್ ಅವರು ಅವರ ಕಾಲನ್ನ ಕಟ್ ಮಾಡ್ತಿದ್ರಂತೆ. ಕೊನೆಗೂ ಅವರಿಬ್ರು ಕಂಪ್ಲೀಟ್ ಆಗಿ ದೂರವಾಗ್ತಾರೆ. ಹೀಗಾಗಿ ರಶ್ಮಿಕಾ ಅವ್ರಿಗೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ಸಿನಿಮಾ ಆಫರ್ಸ್ ಗಳು ಬರುತ್ತೆ. ವಿಜಯ್ ದೇವರಕೊಂಡ ಅವರ ಜೊತೆ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದ್ರಿಂದ ಇವರಿಬ್ಬರು ಜೊತೆಯಲ್ಲೇ ಅಲ್ಲಲ್ಲಿ ಕಾಣಿಸ್ಕೊಳ್ತಾರೆ. ಹೀಗಾಗಿ ಇವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಎಲ್ಲವೂ ಶುರುವಾಗಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾನೆ ಇರುತ್ತೆ. ರಶ್ಮಿಕಾ ಅವರು ತೆಲುಗು ಸಿನಿಮಾಗಳಲ್ಲಿ ಟಾಪ್ ಹೀರೋಯಿನ್ ಆಗಿ ಗುರುತಿಸ್ಕೊಳ್ತಾರೆ. ಇದರಿಂದ ನಾನು ದೊಡ್ಡ ಹೀರೋಯಿನ್ ಆಗಿದ್ದೀನಿ ಅನ್ನೋ ಗರ್ವದಿಂದ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡ ಸಿನಿಮಾಗಳ ಬಗ್ಗೆ ಅವಮಾನ ಆಗೋ ಹಾಗೆ ಮಾತಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದನೇ ಬ್ಯಾನ್ ಆಗ್ತಾರೆ. ಅದರ ಜೊತೆಗೆ ರಶ್ಮಿಕಾ ಅವರನ್ನ ಟ್ರೋಲ್ ಮಾಡೋದನ್ನ ಮಾತ್ರ ನಿಲ್ಸೇ ಇರೋದಿಲ್ಲ. ತನಗೆ ಮಾಡ್ತಿದ್ದ ಟ್ರೋಲ್ ಗಳನ್ನ ಕಂಡು ರಶ್ಮಿಕಾ ತುಂಬಾ ದಿನಗಳವರೆಗೆ ಅಳುತ್ತಾ ನಾನು ಆಕ್ಟಿಂಗ್ ಮಾಡೋದನ್ನೇ ನಿಲ್ಲಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ರಂತೆ. ಇತ್ತ ಕಡೆ ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಬಗ್ಗೆ ಮಾಡ್ತಿರೋಂತ ಟ್ರೋಲ್ ಗಳನ್ನ ನಿಲ್ಸಿ ಅವರ ಇಷ್ಟದಂತೆ ಅವರ ಪಾಡಿಗೆ ಇರೋಕೆ ಬಿಟ್ಬಿಡಿ ಅಂತ ಫ್ಯಾನ್ಸ್ ಗಳನ್ನ ಕೇಳ್ಕೊಳ್ತಾರೆ. ಇನ್ನೊಂದು ವಿಷಯ ಏನ್ ಗೊತ್ತಾ? ರಶ್ಮಿಕಾ ಅವ್ರಿಗೆ ರಕ್ಷಿತ್ ಶೆಟ್ಟಿ ಅವರು 13 ವರ್ಷ ವಯಸ್ಸಿನಲ್ಲಿ ದೊಡ್ಡವರು. ಆದ್ರೂ ಕೂಡ ಅವರಿಬ್ರು ಪ್ರೀತಿ ಮಾಡಿರ್ತಾರೆ. ಇದರ ನಡುವೆ ವಿಜಯ್ ದೇವರಕೊಂಡ ಮತ್ತೆ ಬೆಲ್ಜಿಯಂನ ಒಂದು ಹುಡುಗಿ ಜೊತೆಯಲ್ಲಿ ಇರುವಂತ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಅಷ್ಟೇ ಅಲ್ಲ, ಆ ಫಾರಿನ್ ಹುಡುಗಿ ಅವರ ತಾಯಿ ವಿಜಯ್ ದೇವರಕೊಂಡ ಅವರ ಫ್ಯಾಮಿಲಿ ಜೊತೆ ಕುಳಿತಿರುವಂತ ಫೋಟೋಸ್ಗಳು ಕೂಡ ವೈರಲ್ ಆಗುತ್ತೆ.
ಯಾಕಂದ್ರೆ ವಿಜಯ್ ದೇವರಕೊಂಡ ಆ ಫಾರಿನ್ ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿರುತ್ತೆ. ಆದ್ರೆ ವಿಜಯ್ ದೇವರಕೊಂಡ ಅವರು ಮಾತ್ರ ಇದರ ಬಗ್ಗೆ ಯಾವುದನ್ನು ಹೇಳ್ಕೊಳಲ್ಲ. ಇದೆಲ್ಲವನ್ನ ಸೀಕ್ರೆಟ್ ಆಗಿನೇ ಇಡ್ತಾರೆ. ಯಾಕಂದ್ರೆ ಮತ್ತೊಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರ ಜೊತೆ ತುಂಬಾ ಕ್ಲೋಸ್ ಆಗಿದ್ರಿಂದ ರಶ್ಮಿಕಾ ಅವರ ಜೊತೆ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಆದ್ರಿಂದ ಈಗ ಕೊನೆಗೂ ರಾಜಸ್ಥಾನದ ಉದಯ್ಪುರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಅದ್ದೂರಿಯಾಗಿ ಇವರಿಬ್ರು ಮದುವೆಯಾಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ತೆಲುಗು ಸಂಪ್ರದಾಯದಲ್ಲಿ ಮದುವೆಯಾಗಿ ನಂತರ ಸಂಜೆ 4:30ಕ್ಕೆ ಕೊಡವ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಆದ್ರೆ ಇವರ ಮದುವೆಗೆ ಬರೋದಿಕ್ಕೆ ರಿಷಬ್ ಶೆಟ್ಟಿಗೆ, ರಕ್ಷಿತ್ ಶೆಟ್ಟಿಗೆ ಇನ್ವೈಟ್ ಮಾಡೇ ಇಲ್ಲ ಅಂತ ಹೇಳಲಾಗ್ತಿದೆ. ನೋಡಿದ್ರಲ್ಲ, ರಕ್ಷಿತ್ ಶೆಟ್ಟಿಯವರ ಬದುಕಲ್ಲಿ ರಶ್ಮಿಕಾ ಅವರು ಯಾವ ರೀತಿ ಬಂದು ಯಾವ ರೀತಿ ಕಣ್ಮರೆಯಾದ್ರು ಅಂತ. ರಕ್ಷಿತ್ ಮತ್ತು ರಶ್ಮಿಕಾ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ, ಇನ್ನೇನು ಮದುವೆ ಆಗ್ತಾರೆ ಅನ್ನೋಷ್ಟರಲ್ಲಿ ಅವರ ಕಂಪ್ಲೀಟ್ ಆದಂತ ಬದುಕೆ ಬದಲಾಗಿ ಹೋಯ್ತು. ಆದ್ರೆ ರಕ್ಷಿತ್ ಅವರು ಮಾತ್ರ ಇಂದಿಗೂ ಕೂಡ ಸಿಂಗಲ್ ಆಗೇ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.